ಗೋವಾದಲ್ಲಿ ಕನ್ನಡ ನಿರ್ಮಾಪಕರ ನಡುವೆ ಗಲಾಟೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಘಟನೆಯ ವಿವರವನ್ನು ತೆರೆದಿಟ್ಟಿದ್ದಾರೆ ನಿರ್ಮಾಪಕ ಎ ಗಣೇಶ್ ಅವರು. ಗೋವಾದಲ್ಲಿ ಕನ್ನಡ ಸಿನಿ ನಿರ್ಮಾಪಕರ ಮಾರಾಮಾರಿ, ಹೇಗೆ ಗಲಾಟೆ ಆಯಿತು, ಯಾಕಾಗಿ, ಇಂಚಿಂಚು ಮಾಹಿತಿಯನ್ನು ಪಬ್ಲಿಕ್ ಟಿವಿಗೆ ಕೊಟ್ಟಿದ್ದಾರೆ ನಿರ್ಮಾಪಕ ಗಣೇಶ್ ಅವರು. ರಥಾವರ ಮಂಜುನಾಥ್ಗೆ ಗಂಭೀರ ಗಾಯವಾಗಿದೆ ಈ ಗಲಾಟೆಯಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಿನಿಂದ ಗೋವಾಗೆ ವಾಣಿಜ್ಯ ಮಂಡಳಿ ನಿಯೋಗ ಹಾಗೂ ನಿರ್ಮಾಪಕರ ಸಂಘ ಟ್ರಿಪ್ಗೆ ಹೋಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು, ನಿರ್ಮಾಪಕರ ಮಧ್ಯದಲ್ಲಿ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ನಮ್ಮ ಜೊತೆ ನಿರ್ಮಾಪಕರಾದಂಥ ಎ ಗಣೇಶ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಏನು ಘಟನೆ ಆಯಿತು ಅಲ್ಲಿ, ಯಾರೆಲ್ಲ ಈ ಘಟನೆಯಲ್ಲಿ ಹೇಗಾಯಿತು, ಯಾರ್ಯಾರು ಹೋಗಿದ್ರಿ ಅಲ್ಲಿ ಏನಂತ? ಸರ್, ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕಾರ್ಯಕಾರಿ ಸಮಿತಿ ಎಲ್ಲರೂ ಗೋವಾದಲ್ಲಿ ಮಾಡಬೇಕು ಅಂತೇಳಿ ಅವರ ಪದಾಧಿಕಾರಿಗಳು ಮತ್ತು ಮಾಜಿ ಅಧ್ಯಕ್ಷರು ಡಿಸೈಡ್ ಮಾಡಿದ್ರು. ಬಟ್ ಆಮೇಲೆ ಗೊತ್ತಾಯಿತು ಬೈಲಾದಲ್ಲಿ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ. ಸೊ ಅಷ್ಟೊಂದು ಟಿಕೆಟ್ ಬುಕ್ ಮಾಡಿದರು. ಎನ್ ಸುರೇಶ್ ಅವರು ನಾನೇ ವೈಯಕ್ತಿಕವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಒಂಚೂರು ಚರ್ಚೆ ಮಾಡಬೇಕು ಸಿನಿ 90 ಬಗ್ಗೆ, ನಿಮಗೆ ಅನುಭವ ಇದೆ ಬನ್ನಿ ಅಂತ ಕರೆದ್ರು. ಸೊ ನಾನು ಹೋದಾಗ ಯಾರ್ಯಾರು ಬರ್ತಾಯಿದ್ದಾರೆ, ಇಡೀ ಕಾರ್ಯಕಾರಿ ಸಮಿತಿ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ್ ಅವರು, ಆಮೇಲೆ ಮಾಜಿ ಅಧ್ಯಕ್ಷರು ಬಾಮ ಹರೀಶ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಹೋಗಿ ಎಲ್ಲ ಒಂದು 54 ಜನ ನಾವು ಒಟ್ಟಿಗೆ ಹೋದೋ. ಸೊ ಅಲ್ಲಿ ಹೋದಾಗ ಕೆಲವು ವಿಷಯಗಳು ಚರ್ಚೆ ಮಾಡಬೇಕು, ಸಿನಿ 90 ಬಗ್ಗೆ ಪ್ರೋಗ್ರಾಮ್ ಯಾವ ಥರ ಮಾಡ್ತೀರಾ ಅಂಥೇಳಿ ಒಂದು ಚರ್ಚೆಗೆ ನನ್ನನ್ನು ಕರೆದಿದ್ರು. ಯಾಕಂದ್ರೆ ನಾನು ನಿಕಟಪೂರ್ವ ಕಾರ್ಯದರ್ಶಿ ಆಗಿರೋದ್ರಿಂದ ನನ್ನ ಕರೆದ್ರು. ಸೊ ನಾವು ರೀಚ್ ಆಗಿದ್ದು 7 ಗಂಟೆ ಆಯಿತು. ಯಾಕಂದ್ರೆ ಫ್ಲೈಟ್ ಡಿಲೇ ಆಗಿ ಫ್ಲೈಟಲ್ಲಿ ಹೋಗಿ ಲ್ಯಾಂಡ್ ಆದಾಗಲೇ 5:30. ಸೊ ಅಲ್ಲಿಂದ ಸ್ಟ್ರೈಟ್ ಹೋಗಿದ ತಕ್ಷಣವೇ ಎಲ್ಲರೂ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ರು. ಎಲ್ಲ ಒಂದು 9 ಗಂಟೆ 9:30 ಊಟದ ಸಮಯ ಅದು. ಸುಂದರರಾಜ್ ಅವರು, ನಾನು ಮತ್ತು ನಮ್ಮ ಬಾಮಾರೀಶು, ಗಿರೀಶು ಅವರೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದು. ಅದೇ ಸಂದರ್ಭದಲ್ಲಿ ಒಂದು 3 ದಿವಸದಿಂದ ರಥಾವರ ಮಂಜುನಾಥ್ ಅವರು ಗೋವಾದಲ್ಲೇ ಇದ್ದರು. ಅವ್ರದ್ದೇನೋ ವೈಯಕ್ತಿಕ ಕಾರಣದಿಂದ ಅಲ್ಲಿದ್ದರು. ಒಂದು ನೀವೆಲ್ಲ ಬಂದಿರೋ ನಾನು ಬರ್ತೀನಿ ಅಂತ ಹೇಳಿದ್ರು. ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ನಾವು ರಥಾವರ ಮಂಜುನ ಕರೆದು. ಸೊ ರಥಾವರ ಮಂಜು ಬಂದರು ನಮ್ಮ ಜೊತೆ. ಅವರು ಚೆನ್ನಾಗಿ 7:30 9 ಗಂಟೆ ಆಯಿತು. ನಾನು ಊಟ ಮುಗಿಸ್ಕೊಂಡು ಹೊಟ್ಬಿಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂತ ಊಟದ ಟೈಮಿಗೆ ಕೂತ್ಕೊಂಡು ಆ ಕಡೆ ಟೇಬಲಲ್ಲಿ ಆಂತರ್ಯ ಸತೀಶು. ಸೊ ಆಂತರ್ಯ ಸತೀಶನ್ನು ಕರಿಬಾರ್ದು, ಉಚ್ಚ ಸತೀಶು. ಈ ಕಡೆ ನಮ್ಮ ರಥಾವರ ಮಂಜು ಕೂತಿದ್ರು. ಊಟ ಮಾಡಿ ಬಂದ, ನೀನು ಊಟ ಮಾಡ್ಕೊಳ್ಳಿ, ನಾವು ಆಮೇಲೆ ಮಾಡ್ತೀನಿ, ಹಂಗೆ ಅಂತ ಅವ್ರು ಮಾತಾಡ್ತಾಯಿದ್ರು. ಅವರಲ್ಲೇ ಏನೋ ಬಾಯಿಗೆ ಮಾತು ಬೆಳೆದು ಎದುರುಗಡೆ ಇದು ಊಟ ಮಾಡ್ತಿದ್ದು ಆ ಪ್ಲಾಸ್ಟಿಕ್ ಪ್ಲೇಟ್ನ ತೆಗೆದು ಡೈರೆಕ್ಟಾಗಿ ರಥಾವರ ಮಂಜಿಗೆ ಹೊಡೆದ್ಬಿಟ್ಟ ಆಂತರ್ಯ ಸತೀಶ್. ಹೊಡೆದಿದ ತಕ್ಷಣ ಆ ಪ್ಲೇಟ್ 2 ಪೀಸ್ ಆಯಿತು. ಪೀಸ್ ಆಗಿದ ತಕ್ಷಣ ಅರ್ಧ ಪೀಸ್ನ ತೆಗೆದು ಪೂರ್ತಿ ತಲೆ ಹಣೆಗೆಲ್ಲ ಪೂರ್ತಿ ಉಜ್ಜಿಬಿಟ್ಟ. ಅದರಲ್ಲಿ ಉಜ್ಜಿದ ತಕ್ಷಣ ಅವ್ನ ಕೈಗೆ ಇನ್ನೇನು ಸಿಗಲಿಲ್ಲ. ಎಲ್ಲರೂ ಎದುರುಬಿಟ್ಟು ಎಲ್ಲ ರಕ್ತ, ಇಡೀ ಹಾಲು ರಕ್ತ ಆಗೋಯ್ತು. ನಾನೇನು ಮಾಡಿದೆ, ಇಮ್ಮಿಡಿಯೇಟಾಗಿ ಮಧ್ಯಕ್ಕೆ ಹೋಗಿ ಬಿಡಿಸೋಣ ಅಂತ ಹೋದೆ. ಆ ಟೇಬಲ್ ಮೇಲೆ ಸ್ಪೋರ್ಕ್ ಸ್ಪೂನ್ ಇಟ್ಟಿರ್ತಾರೆ. ಆ 2 ಕೈಯಲ್ಲಿ 2 ಸ್ಪೋರ್ಕ್ ಸ್ಪೂನ್ ತೊಗೊಂಡು ಏನು ಮಾಡ್ಬಿಟ್ಟ, ಒಂದನ್ನು ಮೇಲೆ ಒಂದನ್ನು ಮೂಗು ಹೊಡೆದ. ಈ ಮೂಗು ಪೂರ್ತಿ ಕಟ್ಟಾಗಿ ಹೊಡೆದಿದ್ದು ನನಗೆ. ಇವು ನಮ್ಮ ಆಂತರ್ಯ ಸತೀಶ್. ಇವರಿಬ್ಬರನ್ನ ಬಿಡ್ಸಕ್ಕೆ ಹೋಗಿದ್ದೆ ನಾನು. ಜಗಳ ಹಿರಿಯರಾಗಿ ನೋಡ್ತಾ ಇರೋಕ್ಕಾಗಲ್ಲ, ರಕ್ತ ಬರ್ತಾಯಿತ್ತು. ಅವ್ರ ಹಣೆ ಪೂರ್ತಿ ರಕ್ತ ಆಗ್ಬಿಟ್ಟಿತ್ತು, ಇಡೀ ಬಾಡಿ ಪೂರ್ತಿ ರಕ್ತ ಆಗ್ಬಿಟ್ಟಿತ್ತು ಅಂದ ಇವ್ರಿಗೆ, ನಮ್ಮ ರಥಾವರ ಮಂಜುಗೆ. ಸೊ ಆ ಸಂದರ್ಭದಲ್ಲಿ ನಾವು ಹಿರಿಯರಾಗಿ ನಾವೊಂದು ಚಿತ್ರರಂಗದಲ್ಲಿ ಇದನ್ನು ಗಲಾಟೆ ಬಿಡಿಸ್ಲೇಬೇಕಲ್ವ. ಬಿಡ್ಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಡೈರೆಕ್ಟಾಗಿ ನನಗೆ ಅವರು ಸ್ಪೋರ್ಕ್ ಸ್ಪೂನಿಂದ ಒಂದು ಇಲ್ಲಿ ಚುಚ್ಚಿಬಿಟ್ರು. ಒಂದು ಇಲ್ಲಿ ಚುಚ್ಚಿ ಪೂರ್ತಿ ಬ್ಲಡ್ ಗಿಟ್ ಕಂಪ್ಲೀಟ್ಲಿ ನನಗೂ ಬ್ಲಾಕ್ ಆಗೋಯ್ತು. ಸಡನ್ನಾಗಿ ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಸಂದರ್ಭದಲ್ಲಿ ಎನ್ ಸುರೇಶ್ ಅವರು ತಡೆಯಕ್ಕೆ ಬಂದರು. ಎನ್ ಸುರೇಶ್ಗೂ ಸ್ಪೋರ್ಕ್ ಸ್ಪೂನಲ್ಲಿ ತುಟಿಗೆ ಚುಚ್ಚಿಬಿಟ್ಟು ತಳ್ಳಿಬಿಟ್ಟು ಆ ಕಡೆಗೆ. ಸೊ ಎನ್ ಸುರೇಶ್ ಅವರು ಆ ಕಡೆ ಬಿದ್ದರು. ಸೊ ಅಲ್ಲಿ ಒಂಥರ ವಾತಾವರಣ ಹೆಂಗಿತ್ತು ಅಂದರೆ, ಯಾರು ಹತ್ರ ಹೋಗಿದ್ರು ಕೂಡ ಅವ್ನು ಎಲ್ಲರಿಗೂ ಚುಚ್ಚಿಬಿಡ್ತಿದ್ದ. ಅವ್ನು ಏನು ತೊಗೊಂಡಿದ್ದ ಅನ್ನೋದು ಗೊತ್ತಿಲ್ಲ. ಕುಡ್ದಿದ್ನ ಇಲ್ಲ ಬೇರೆ ಏನಾರು ತೊಗೊಂಡು, ಒಂಥರ ಈ ಜಾಕಿ ಚಂದ್ ಥರ 2 ಕಡೆ 2 ಸ್ಪೂನ್ ತೊಗೊಂಡು, ಇದು ಕತ್ತಿ ತೊಗೊಂಡು ಆಡ್ತಾರಲ್ಲ ಆ ಥರ 2 ಸ್ಪೂನ್ ತೊಗೊಂಡು ಆಟಾಡ್ತಾಯಿದ್ದ. ಸೊ ಅಷ್ಟೊತ್ತಿಗೆ ಮಿಕ್ದವ್ರೆಲ್ಲ ಆ ಕಡೆ ಬಂದು ಕವರ್ ಮಾಡಿದ್ರು, ಎಲ್ಲ ಹಿಡಿದ್ರು, ಆ್ಯಂಬುಲೆನ್ಸು ಫೋನ್ ಮಾಡಿದ್ರು, ಎಲ್ಲ ಕರೆದ್ರು. ಎಲ್ಲ ಫುಲ್ ಬ್ಲಡ್ ಆಗ್ಬಿಟ್ಟಿತ್ತು. ಸೊ ಅಂಥ ಸಂದರ್ಭದಲ್ಲಿ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸಿ, ಅಲ್ಲೇ ಮೂಗು ಹತ್ರ, ಯಾಕಂದರೆ ಮೂಗು ಹೊರಗೆ ಹಿಂಗೆ ಓಪನ್ ಆಗಿಬಿಟ್ಟಿತ್ತು. ಸೊ ಮೂಗನ್ನ ಇಮ್ಮಿಡಿಯೇಟಾಗಿ ಜಾಯಿನ್ ಮಾಡಿದ್ರು. ನನಗೆ ಇಮ್ಮಿಡಿಯೇಟಾಗಿ ಮೆಡಿಕಲ್, ನಾನು ಬೆಂಗಳೂರಿಗೆ ಹೋಗಲೇಬೇಕು ಅಂತ ಕೂತ್ಕೊಂಡೆ. ಇಲ್ಲಾಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ನಮ್ಮದು. ಸುಮಾರು ಒಂದು 50-60 ಜನ ಎಲ್ಲ ಗೋವಾಗೆ ಬಂದರೆ ತಿರ್ಗಿ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ನಾನು ಹೊರಡ್ತೀನಿ ನೈಟೇ ಅಂತಂದೆ. ಬೆಳಗ್ಗೆ ನೈಟ್ಗೆ ಟಿಕೆಟ್ ಸಿಗಲಿಲ್ಲ. 2:30 ರಾತ್ರಿಗೆ ಯಾವುದೂ ಫ್ಲೈಟ್ ಇರಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ನಾನು ಮತ್ತು ರೇಣು ಅವರು 11 o'clock ಫ್ಲೈಟ್ ಇಟ್ಕೊಂಬಂದು ಡೈರೆಕ್ಟಾಗಿ ನಾನು ಮಣಿಪಾಲಲ್ಲಿ ಅಡ್ಮಿಟಾಗಿ ಅಲ್ಲಿ ಕಂಪ್ಲೀಟ್ಲಿ ಚೆಕಪ್ ಮಾಡಿಸಿ
ಆಮೇಲೆ ಇನ್ನೂ ಸ್ಪೆಲ್ಲಿಂಗ್ ಇನ್ನು ಇರೋ ಕಡೆ ಎಲ್ಲ ಇಳಿದಿಲ್ಲ. ಸೊ ಇವತ್ತು ಮತ್ತೆ ಐ ಡಾಕ್ಟ್ರ್ ಹತ್ರ ಈಗ ಹೋಗ್ತಾ ಇದ್ದೀವಿ. ಏನೋ ಬ್ಲರ್ ಆಗಿದೆ ಇದು ಒಂಚೂರು. ಸೊ ಟ್ರೀಟ್ಮೆಂಟ್ ತೊಗೋಬೇಕು ಇವತ್ತು. ಸರ್, ಇದು ಎಷ್ಟು ಗಂಟೆಗಾಗಿದ್ದು ಅವತ್ತು ಘಟನೆ? ಅಂದರೆ ಅವತ್ತೇನು ಕುಡಿದಿದ್ರಾ ಅಥವಾ ಏನು ಊಟದ ಸಮಯದಲ್ಲಿ ಆಗಿದ್ದ ಅಥವಾ ಯಾವ ಸಂದರ್ಭದಲ್ಲಿ ಆಗಿದ್ದಂತ? ಸರ್, ಕುಡಿಯೋದು ಎಲ್ಲರೂ ಕುಡಿಯೋರು ಸರ್. 2 ಪೆಗ್ 3 ಪೆಗ್. 9:30ಗೆ ಎಣ್ಣೆ ಸ್ಟಾಪ್ ಅಂತ ಮೊದಲೇ ಅನೌನ್ಸ್ಮೆಂಟ್ ಮಾಡಿದರು. 9:30 ಮೇಲೆ ಯಾರಿಗೂ ಎಣ್ಣೆ ಇಲ್ಲ. ಎಲ್ಲ ಊಟ ಮಾಡ್ಕೊಂಡು 10:30 ಹೋಗಿ ಬೆಳಗ್ಗೆ ಮೀಟಿಂಗ್ ಇದಕ್ಕಿಂತ ಕೆಲವು ಫಿಕ್ಸ್ ಮಾಡ್ಕೊಂಡು ಹೊರಟಿದ್ದು. ಸೊ ಆ ಸಂದರ್ಭದಲ್ಲಿ ಇವನು ಎಲ್ಲೆಲ್ಲಿ ಏನು ಹೋಗಿ ಏನು ಮಾಡ್ಕೊಂಬಂದೋ ಗೊತ್ತಿಲ್ಲ, ಸಿಕ್ಕಾಡೆ ಟೈಟ್ ಆಗ್ಬಿಟ್ಟಿದ್ದ ಈ ಸತೀಶು. ಸೊ ಇಂಥವನ್ನ ಅದು ಯಾವ ರೀತಿ ಆಯ್ತು ಅಂದರೆ ಯಾರಿಗೂ ಗೊತ್ತಿಲ್ಲ. ಈಗ ಅವ್ನು ತೊಗೊಂಡು ಏಕ್ದಮ್ ಚುಚ್ತಾನೆ ಅಂತ ಯಾರಿಗ ಅನಿಸಿರುತ್ತಾ? ಗಲಾಟೆ ಆದರೆ ಎಲ್ಲ ಪ್ರೊಡ್ಯೂಸರ್ಸ್ ನಾವು. ಸೊ ನಾವು ಬಿಡ್ಸೋಕೆ ಮಧ್ಯಕ್ಕೆ ಹೋಗಿದ್ದು. ಸೊ ಮಧ್ಯಕ್ಕೆ ಹೋದಂಗೆ ಫಸ್ಟ್ ಚುಚ್ಬಿಟ್ರು. ಅಂತಾರೆ ಸತೀಶ್ಗೆ. ಇವ್ರಿಗೆ ರಥಾವರ ಮಂಜಿಗಂತೂ ಸಿಕ್ಕಾಬಿಡ ಗಾಯ ಆಗಿದೆ. ಅವ್ರು ಇನ್ನೂ ಗೋವಾದಲ್ಲೇ ಅಡ್ಮಿಟ್ ಆಗಿದ್ದಾರೆ. ಅವರು ಹಣೆ ಪೂರ್ತಿ ಇಲ್ಲಿಂದ ಒಂದು 5 ಮಾರ್ಕು ಇದ್ರ ಸ್ಪೋರ್ಕ್ಸ್ ಬಂದು ಪ್ಲೇಟು ಎಲ್ಲ ಆಗಿದೆ. ಸೊ ವೆರಿ ವೂಂಡೆಡ್ ಅವರು ಕೂಡ.